ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ತರಗತಿ 10 ಗಣಿತ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಅಭ್ಯಾಸ 1.1ರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಅಭ್ಯಾಸ 1.1ರಲ್ಲಿ ಸುಮಾರು 7 ಪ್ರಶ್ನೆಗಳು ಬರ್ತವೆ. ಆ 7 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅಭ್ಯಾಸ 1.1ರಲ್ಲಿ ಬರುವಂತಹ 7 ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಏನು ಹೇಳ್ತಾ ಇದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡಿ, ಇಲ್ಲಿ ಪ್ರಶ್ನೆ ಬಂದ್ಬಿಟ್ಟು ಕೆಳಗಿನ ಪ್ರತಿ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಸೊ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಹೇಳ್ತಾ ಹೋದಾಗ ಕೆಳಗಡೆ 5 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ನೀವು ಬರಿತಾ ಹೋಗೋದಾದರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 140. ಸೊ ಈ 140 ಅಂತಕ್ಕಂತಹ ಸಂಖ್ಯೆಯ ಅವಿಭಾಜ್ಯ ಅಪವರ್ತನಗಳನ್ನು ಗುಣಲಬ್ಧದ ರೂಪದಲ್ಲಿ ನಾವು ಬರಿತಾ ಹೋಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ 140ನ್ನು ಭಾಗಲಬ್ಧದ ರೂಪದಲ್ಲಿ, ಅವಿಭಾಜ್ಯ ಸಂಖ್ಯೆಗಳ ಭಾಗಲಬ್ಧದ ರೂಪದಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ಅಂದರೆ ಅಪವರ್ತನ ವಿಧಾನ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಸೊ ಅಪವರ್ತನ ವಿಧಾನದ ಮೂಲಕ 140ರ ಅವಿಭಾಜ್ಯ ಸಂಖ್ಯೆಗಳನ್ನು ಬರಿತಾ ಹೋದರೆ ನೋಡಿ, ಮೊದಲು 140ನ್ನು ಬರ್ಕೊಂಡು ಅದ್ರ ಪಕ್ಕದಲ್ಲಿ ಈ ರೀತಿ ಲೈನ್ ಹಾಕ್ಕೊಂಡು 140ನ್ನು ನೀವು ಅವಿಭಾಜ್ಯ ಸಂಖ್ಯೆಗಳನ್ನು ತೊಗೊಂಡು ಭಾಗಿಸ್ತಾ ಹೋದಾಗ 2 ತೊಗೊತೀರ. ಪ್ರಾರಂಭದಲ್ಲಿ 2 × 70 ಮಾಡಿದರೆ 140 ಬರುತ್ತೆ. ಆ 140ನ್ನು ಮತ್ತೆ ನೀವು 70ನ್ನು ಮತ್ತೆ ಭಾಗಾಕಾರ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀರಾ. ಸೊ ನೋಡಿ, ಇಲ್ಲಿ 2ರಿಂದ ಮತ್ತೆ 70ನ್ನು ನೀವು ಭಾಗಿಸಿದ್ರಿ ಅಂತ ಹೇಳಿದರೆ 35 ಬರುತ್ತೆ. ಸೊ 35 ಬಂತು ಅಂದಮೇಲೆ ಈ 35ರಲ್ಲಿ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದಾಗಿ 35 2ರಿಂದ ಭಾಗ ಆಗಲ್ಲ. ಸೊ 5 ಇರೋದ್ರಿಂದಾಗಿ 5ರಿಂದ ಭಾಗ ಆಗುತ್ತೆ, ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ. ಹಾಗಾಗಿ 5ರಿಂದ 35ನ್ನು ಭಾಗಾಕಾರ ಮಾಡಿದರೆ 5 7 35 ಬರುತ್ತೆ ಅಲ್ವಾ. ಸೊ ಈಗ ನಿಮಗೆ ಬಂದಂಥ ಎಲ್ಲ ಸಂಖ್ಯೆಗಳನ್ನು ನೋಡ್ತಾ ಹೋದಾಗ ಪ್ರತಿಯೊಂದು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳು 2 2 5 7. ಹಾಗಾಗಿ ನೀವು 140ನ್ನು ಏನಂತ ಬರೀಬಹುದು, 2 × 2 × 5 × 7 ಅಂಥೇಳಿ ಸುಲಭವಾಗಿ ಬರಿತೀರಾ. ಓಕೆನಾ. ಇದಾದ ನಂತರದಲ್ಲಿ 140ನ್ನು ನಾವು ಕಂಡುಹಿಡಿದ ನಂತರದಲ್ಲಿ ಎರಡನೇ ಕ್ವಶನ್ನು 156. ಈ 156ನ್ನು ಕೂಡ ಅದೇ ರೀತಿಯಲ್ಲಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನು ಬರೀಬೇಕು ಅಂತ ಹೇಳಿದರೆ ನೀವು ಮೊದಲು ಮಾಡಬೇಕಾಗಿರುವಂಥ ಕೆಲಸ ಅಪವರ್ತನ ವಿಧಾನವನ್ನು ಇಲ್ಲಿ ಬಳಕೆ ಮಾಡ್ತೀರಾ. ಅದ್ರ ಪ್ರಕಾರ ಮೊದಲು 156ನ್ನು ಬರ್ಕೊಂಡು ಆ 156ರ ಪಕ್ಕದಲ್ಲಿ ಗೆರೆಯನ್ನು ಹಾಕ್ಕೊಂಡು ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ ಅಂತ ಹೇಳಿದರೆ ಅದರ ಅರ್ಥ ಏನಪ್ಪ ಅಂದರೆ 2 ಅಂಕಿಯ 2ರಿಂದ ಭಾಗ ಆಗ್ತದೆ 156 ಅಂತ ಅರ್ಥ. ಸೊ ಅದ್ರ ಪ್ರಕಾರ 2ರಿಂದ 156ನ್ನು ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಉತ್ತರ ಏನು ಬರುತ್ತಪ್ಪ ಅಂತ ಹೇಳಿದ್ರೆ 78 ಬರುತ್ತೆ. ಈ 78ನ್ನು ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದಾಗಿ ಮತ್ತೆ ನೀವು 2ರಿಂದ ಭಾಗಾಕಾರ ಮಾಡಬೇಕಾಗತ್ತೆ. ಮತ್ತೆ 2ರಿಂದ ನೀವು 78ನ್ನು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 2 3 6 ಮತ್ತು 2 8 2 9 18 39 ಬಂತು. ಈಗ ಈ 39 ಅಂತಕ್ಕಂಥದ್ದು 3ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 13 ಬರುತ್ತೆ. 13 ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದಾಗಿ ನೀವು 156ನ್ನು ಏನಂತ ಬರೀಬಹುದು, ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆಯೋದಾದರೆ 2 × 2 × 3 × 13 ಅಂತ ಬರೀತೀರಾ. ಇದು 156ನ್ನು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರೆದಿದ್ದೀವಿ. ಈ ರೀತಿಯಲ್ಲಿ ಬರಿಬೇಕಾಗತ್ತೆ. ಓಕೆನಾ. ಸೊ ಇದು ಎರಡನೇ ಪ್ರಶ್ನೆಯನ್ನು ನಾವು ಸುಲಭವಾಗಿ ಎರಡನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿದಿದ್ದೀವಿ 1ನೇ ಮೇಯ್ನಲ್ಲಿ. ಸೊ ಇದಾದ ನಂತರದಲ್ಲಿ ಅದೇ 1ನೇ ಮೇಯ್ನಲ್ಲಿ ಬರ್ತಕ್ಕಂತಹ 3ನೇ ಪ್ರಶ್ನೆಯನ್ನು ನೋಡೋದಾದರೆ 3825. ಸೊ ಈ 3825ನ್ನು ಅಪವರ್ತನ ವಿಧಾನವನ್ನು ಬಳಕೆ ಮಾಡಿ ನೀವು ಲೆಕ್ಕಾಚಾರ ಮಾಡೋದಾದರೆ ಮೊದಲು 3825ನ್ನು ಬರ್ಕೊಳ್ತೀರಾ. 3825ನ್ನು ಬರ್ಕೊಂಡ ನಂತರದಲ್ಲಿ ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದಾಗಿ ನೀವೇನು ಮಾಡಬೇಕಾಗತ್ತೆ, 5ರಿಂದ ಭಾಗಾಕಾರ ಮಾಡಬೇಕಾಗತ್ತೆ. ಸೊ 3825ನ್ನು 5ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದರೆ ನೋಡಿ, 5ರಿಂದ ಭಾಗಾಕಾರ ಮಾಡಿದರೆ 5 7 35 ಬರುತ್ತೆ. 3 ಉಳಿತಲ್ವ, 5 6 30, 2 ಉಳಿತು, 5 5 25. ಮತ್ತೆ 5ರಿಂದ ಭಾಗಾಕಾರ ಮಾಡಿದರೆ 153 ಬರುತ್ತೆ. ಈ 153ನ್ನು ಮತ್ತೆ ನೀವು 3ರಿಂದ ಭಾಗಾಕಾರ ಮಾಡೋದಾದರೆ 3 5 15, 3 1 3 51 ಬಂತು. ಸೊ 3ರಿಂದ ನೀವು ಭಾಗಾಕಾರ ಮಾಡೋದಾದರೆ 3 17 51 ಬರುತ್ತೆ.
ಅಲ್ಲಿಗೆ 3825 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆಯೋದಾದರೆ 5 × 5 × 3 × 3 × 17 ಅಂತೇಳಿ ಬರೀಬೇಕಾಗತ್ತೆ. ಇದು 3825ಕ್ಕೆ ಉತ್ತರವಾಗಿರುತ್ತೆ. ಇದಾದ ನಂತರದಲ್ಲಿ ಮುಂದಿನ ಪ್ರಶ್ನೆಯನ್ನು ನೀವು ನೋಡೋದಾದರೆ 5005 ಈ 5005 ಮತ್ತು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರೆಯೋದಾದರೆ ಅಪವರ್ತನ ವಿಧಾನವನ್ನು ಬಳಕೆ ಮಾಡಿ 5005 ಭಾಗಾಕಾರ ಮಾಡ್ತಾ ಬರ್ತೀರಾ. 5005 ಬರ್ಕೊಂಡು ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದಾಗಿ ಮತ್ತೆ 5ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದರೆ 5 1 5 0 0 ಬರ್ಕೊಂಡು ಮತ್ತೆ 5 1 5 ಅಂದರೆ ಅಲ್ಲಿಗೆ 1001 ಬರುತ್ತೆ. ಈ 1001 7ರಿಂದ ಭಾಗಿಸಿದರೆ 143 ಬರುತ್ತೆ. 11ರಿಂದ 143 ಭಾಗಿಸಿದರೆ 13 ಬರುತ್ತೆ. ಗೊತ್ತಾಯ್ತಲ್ವಾ? ಅಲ್ಲಿಗೆ 5005 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆದಾಗ 5 × 7 × 11 × 13 ಅಂತೇಳಿ ಬರೀಬೇಕಾಗತ್ತೆ. ಇದು 5005 ಅವಿಭಾಜ್ಯ ಅಪವರ್ತನಗಳ ಒಂದು ಗುಣಲಬ್ಧದ ರೂಪ. ಇದಾದ ನಂತರದಲ್ಲಿ ಇದೇ 1ನೇ ಮೇನ್ನಲ್ಲಿ ಬರ್ತಕ್ಕಂತಹ ಕೊನೆಯ ಮತ್ತೊಂದು ಪ್ರಶ್ನೆ 7429. ಈ 7429 ಕೂಡ ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ನೀವು ಬರಿತಾ ಹೋಗಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 9 ಇದೆಯಲ್ವಾ? ಸೊ ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದಾಗಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಪ್ರಾರಂಭದ ಅವಿಭಾಜ್ಯ ಸಂಖ್ಯೆಗಳಿಂದ ಮಾಡ್ತಾ ಹೋದಾಗ ಅಪ್ ಟು 13ವರೆಗೂ ಇದು ಭಾಗ ಆಗಲ್ಲ. 13ರ ನಂತರ ಬರ್ತಕ್ಕಂಥದ್ದು 17. 17ರಿಂದ ಭಾಗಿಸಿದರೆ 437 ಬರುತ್ತೆ. ಮತ್ತೆ 437 19ರಿಂದ ಭಾಗಾಕಾರ ಮಾಡಿದರೆ 23 ಬರುತ್ತೆ. 17, 19 ಮತ್ತು 23 ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ 7429 17 × 19 × 23 ಅಂತ ಬರೀಬೋದು. 1ನೇ ಮೇನ್ನಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡಿದ್ದೀರಾ. ಇನ್ನು 2ನೇ ಮೇನ್ನಲ್ಲಿ ಬರುವಂಥ ಪ್ರಶ್ನೆ ಹೇಳುತ್ತೆ, ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಾಸ ಅ ಮತ್ತು ಮಾಸ ಅಗಳನ್ನು ಕಂಡುಹಿಡಿಯಿರಿ ಮತ್ತು ಲಾಸ ಅ ಇಂಟು ಮಾಸ ಅ ಇಸ್ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ನಾವು H × L ಇಸ್ ಈಕ್ವಲ್ ಟು A × B ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ನಾವೇನು ನೋಡ್ತೀವಿ, ಅದರ ಆಧಾರದ ಮೇಲೆ ಮೊದಲನೇ ಕ್ವಶನ್ನು 26 ಮತ್ತು 91 ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ 26ರ ಅಪವರ್ತನಗಳನ್ನು ಬರಿತಾ ಹೋಗಬೇಕು. ಹಾಗೆಯೇ 91ರ ಅಪವರ್ತನಗಳನ್ನು ಬರಿತಾ ಹೋಗಬೇಕು. ಸೊ 26ರ ಅಪವರ್ತನಗಳು 1, 12 ಮತ್ತು 13 ಆದರೆ 91ರ ಅಪವರ್ತನಗಳು 1, 7, 13. ಎರಡರಲ್ಲೂ ಕಾಮನ್ ಆಗಿರುವಂಥ ಒಂದು ದೊಡ್ಡ ಸಂಖ್ಯೆ ಯಾವುದು ಅಂದರೆ ಅದು 13. ಹಾಗಾಗಿ ನೀವು ಮಾಸ ಅ ಇಸ್ ಈಕ್ವಲ್ ಟು 13 ಅಂತ ಬರೀತೀರ. ಅಂದರೆ ಹೆಚ್ ಇಸ್ ಈಕ್ವಲ್ ಟು 13 ಬಂತು. ಅದೇ 26 ಮತ್ತು 91ರ ಅಪವರ್ತ್ಯಗಳನ್ನು ಬರ್ಕೊಳ್ತಾ ಹೋದರೆ 26ರ ಅಪವರ್ತ್ಯಗಳನ್ನು ನೀವು ಬರಿತಾ ಹೋಗಿದ್ರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 26ರ ಅಪವರ್ತ್ಯಗಳು ಏನೇನು ಬರ್ತಾವಪ್ಪ ಅಂದರೆ 26, 52, 78, 104, 130, 156, 182. ಹಾಗೆ 91ರದ್ದು ಬರೆದ್ರೆ 91, 192, 273. ಎರಡರಲ್ಲೂ 182 ಕಾಮನ್ ಇರೋದ್ರಿಂದಾಗಿ ಲಾಸ ಇಸ್ ಈಕ್ವಲ್ ಟು 182 ಅಂತ ಬರೀತೀರಾ 26 ಮತ್ತು 91ಕ್ಕೆ. ಈಗ ಇದರ ಆಧಾರದ ಮೇಲೆ ಮೊದಲು ಹೆಚ್ ಮತ್ತು ಎಲ್ ಬಂದಿದ್ದಾವಲ್ವಾ? ಸೊ ನೀವು ಹೆಚ್ ಮತ್ತು ಎಲ್ ಅನ್ನು ಗುಣಾಕಾರ ಮಾಡಿದ್ರಿ ಅಂದರೆ ಹೆಚ್ ಇಂಟು ಎಲ್ ಮಾಡಿದ್ರಿ ಅಂದರೆ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು 13 × 182 ಅಂತ ತೊಗೊಳ್ಬೇಕು. ಕೊಟ್ಟಿರುವ ಎರಡು ಸಂಖ್ಯೆಗಳನ್ನು ಒಂದು ಎ ಇನ್ನೊಂದು ಬಿ ಅಂತ ತೊಗೊಳ್ಬೇಕು. ಅಲ್ಲಿಗೆ ಹಾಗೆಯೇ ಎ ಇಂಟು ಬಿ ಮಾಡಿದ್ರಿ ಅಂತ ಹೇಳಿದ್ರೆ 26 × 91 ಮಾಡಿದರೆ 2366 ಬರುತ್ತೆ. ಅದೇ ರೀತಿ ಹೆಚ್ ಇಂಟು ಎಲ್ ಮಾಡಿದಾಗಲೂ ಕೂಡ 13 × 182 ಮಾಡಿದರೆ 2366 ಬರುತ್ತೆ. ಎರಡೂ ಕಡೆ ಎ ಇಂಟು ಬಿ ಮತ್ತು ಹೆಚ್ ಇಂಟು ಎಲ್ ಎರಡೂ ಸಮ ಬಂದಿರೋದ್ರಿಂದಾಗಿ ನೀವು ಹೇಳಬೇಕಾಗತ್ತೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂಥೇಳಿ ಸುಲಭವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ. ಆದ್ದರಿಂದ ಇದನ್ನು ನಾವು ತಾಳೆ ನೋಡಲಾಗಿದೆ ಅಂತೇಳಿ ಸುಲಭವಾಗಿ ಹೇಳ್ಬೋದು. ಮುಂದಿನ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿದ್ದು 2ನೇ ಕ್ವಶನ್ ಬಂದುಬಿಟ್ಟು 510 ಮತ್ತು 92 ಅಂತ ಕೊಟ್ಟಿದ್ದಾರೆ. 510 ಮತ್ತು 92ರ ಸಂಖ್ಯೆಗಳ ಲಾಸ ಮತ್ತು ಮಾಸಗಳನ್ನು ಕಂಡುಹಿಡಿದು ಆ ಮಾಸ ಮತ್ತು ಲಾಸಗಳ ಗುಣಲಬ್ಧ ಜೊತೆಗೆ 510 ಮತ್ತು 92ರ ಅಪವರ್ತನ ಗುಣಲಬ್ಧವನ್ನು ಮಾಡಬೇಕು. 510ರ ಅಪವರ್ತನಗಳನ್ನು ಬರ್ಕೊಳ್ಬೇಕು, 92ರ ಅಪವರ್ತನಗಳನ್ನು ಬರ್ಕೊಳ್ಬೇಕು. 510ರ ಅಪವರ್ತನಗಳನ್ನು ನೀವು ಬರಿತಾ ಹೋದಾಗ 1, 2, 3, 5, 17. ಹಾಗೆ 92ರ ಅಪವರ್ತನಗಳನ್ನು ನೀವು ಬರಿತಾ ಹೋದ್ರಿ ಅಂತ ಹೇಳಿದ್ರೆ 1, 2, 23.
ಎರಡರಲ್ಲೂ ಸಾಮಾನ್ಯವಾಗಿರುವಂಥ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ ಅದು 2. ಹಾಗಾಗಿ 510 ಮತ್ತು 92ರ ಮಾಸವನ್ನು ನಾವು 2 ಅಂತ ಕರಿತೀವಿ. ಅದೇ ರೀತಿಯಾಗಿ ಲಾಸ ಬೇಕು ಅಂತ ಹೇಳಿದ್ರೆ 510ರ ಅಪವರ್ತ್ಯಗಳನ್ನು ಬರ್ಕೊಳ್ಬೇಕು, 92ರ ಅಪವರ್ತ್ಯಗಳನ್ನು ಬರ್ಕೊಳ್ಬೇಕು. ಅಥವಾ ನೀವಿಲ್ಲಿ ಏನು ಮಾಡ್ಬೋದು ಅಂದರೆ ಕೊಟ್ಟಿರುವ ಅಪವರ್ತನ, ನಾವೇನು ಪಕ್ಕದಲ್ಲಿ ಬರ್ಕೊಂಡಿದ್ದೀವಿ ಅಪವರ್ತನಗಳು, ಅದೇ ತರಹದ ಒಟ್ಟು ಎಲ್ಲ ರೀತಿಯ ಅಪವರ್ತನಗಳನ್ನು ಬರ್ಕೊಂಡು ಸಾಮಾನ್ಯವಾಗಿರುವ ಅಪವರ್ತನಗಳ ಜೊತೆಗೆ ಸಾಮಾನ್ಯವಾಗಿ ಇಲ್ಲದೇ ಇರುವ ಅಪವರ್ತನಗಳನ್ನು ಕೂಡ ಒಟ್ಟಾಗಿ ಗುಣಾಕಾರ ಮಾಡಿದ್ರಿ ಅಂದರೆ ನಿಮಗೆ ಮಾಸ ಬರುತ್ತೆ. ನೋಡಿ, ಇಲ್ಲಿ 510ರ ಅವಿಭಾಜ್ಯ ಅಪವರ್ತನಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೆದ್ರೆ 2 × 3 × 5 × 17. ಅದೇ ರೀತಿ 92ರದ್ದು 2 × 2 × 3. ಎರಡರಲ್ಲೂ ಕಾಮನ್ ಆಗಿರುವಂಥದ್ದು 2. ಸೊ ಲಾಸಾ ಈಸ್ ಈಕ್ವಲ್ ಟು ಏನಂತ ಬರಿಬೋದು ಅಂದರೆ ನೀವು ಒಂದು ಸಾರಿ 2ಅನ್ನು ಬರ್ಕೊಂಡು ಇನ್ನು ಉಳಿದಂತೆ ಇಂಟು ಹಾಕಿ ಮತ್ತೊಂದು ಬಂದಂಥ 2, 3, 5, 17 ಮತ್ತು 23ಅನ್ನು ಗುಣಾಕಾರ ಮಾಡಿದ್ರಿ ಅಂದರೆ ಈ ಒಂದು 510 ಮತ್ತು 92ರ ಒಟ್ಟು ಲಾಸಾ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಈಕ್ವಲ್ ಟು 23,460 ಬರುತ್ತೆ. ಇನ್ನು ನೀವು ತೊಗೊಂಡಂಥ 2 ಸಂಖ್ಯೆಗಳನ್ನು ಎ ಮತ್ತು ಬಿ ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಎ ಇಂಟು ಬಿ ಅಂದರೆ 510 × 92 ಮಾಡಿದ್ರಿ ಅಂತ ಹೇಳಿದ್ರೆ 510 × 92ಅನ್ನು ಗುಣಾಕಾರ ಮಾಡಿದಾಗ ಬರುವಂತಹ ಗುಣಲಬ್ಧ 46,920 ಆಗಿರುತ್ತೆ. ಅದೇ ರೀತಿಯಲ್ಲಿ ಮಾಸ ಮತ್ತು ಲಾಸ ಅಂದರೆ ಹೆಚ್ ಇಂಟು ಎಲ್ ಮಾಡಿದ್ರಿ ಅಂತ ಹೇಳಿದ್ರೆ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಅದು ಕೂಡ ಏನು ಬರುತ್ತೆ 46,920 ಬರುತ್ತೆ. ಆದ್ದರಿಂದ ನೀವು ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂತೇಳಿ ಸುಲಭವಾಗಿ ಹೇಳಬಹುದು. ಸೊ ಅಲ್ಲಿಗೆ ಇನ್ನೊಂದು ಪ್ರಶ್ನೆ, ಮೂರನೇದು 336 ಮತ್ತು 54. ಇಲ್ಲೂ ಕೂಡ ಅಷ್ಟೇ 336 ಮತ್ತು 54ರ ಅಪವರ್ತನಗಳನ್ನು ಮೊದಲು ಬರ್ಕೊಳ್ತೀರಾ. ನೋಡಿ, 336 ಮತ್ತು 54ರ ಅಪವರ್ತನಗಳನ್ನು ಒಂದೊಂದಾಗಿ ನೀವು ಬರಿತಾ ಹೋದ್ರಿ ಅಂತ ಹೇಳಿದ್ರೆ 2, 3, 7 ಬರುತ್ತೆ. 336 ಯಾವ್ಯಾವ ಸಂಖ್ಯೆಯಿಂದ ಭಾಗ ಆಗುತ್ತೆ ಅಂದರೆ 54 2 ಮತ್ತು 3ರಿಂದ ಭಾಗ ಆಗುತ್ತೆ. ಹಾಗಾಗಿ ಎರಡರಲ್ಲೂ ಸಾಮಾನ್ಯವಾಗಿ ಕಂಡುಬರುವಂಥ ಅಪವರ್ತನಗಳು 2 ಮತ್ತು 3. ಅಲ್ಲಿಗೆ 2 ಮತ್ತು 3ಅನ್ನು ಗುಣಾಕಾರ ಮಾಡಿದರೆ ಮಾಸ ಈಸ್ ಈಕ್ವಲ್ ಟು 2 × 3 6 ಬರುತ್ತೆ. ಈಗ 336ರ ಅಪವರ್ತನಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೀಬೇಕು. 54ರ ಅಪವರ್ತನಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೆದಾಗ ನೋಡಿ 336 ಈಸ್ ಈಕ್ವಲ್ ಟು ಏನಂತ ಬರೀಬೋದು ನಾವು ಅಂದರೆ 2 × 2 × 2 × 2 × 3 × 7. ಹಾಗೆ 54ರ ಅಪವರ್ತನಗಳು 2 × 3 × 3 × 3. ಈಗ ಸಾಮಾನ್ಯವಾಗಿರುವಂಥ ಅಪವರ್ತನಗಳನ್ನು ಬರಿತಾ ಹೋದರೆ 2 ಸಾಮಾನ್ಯವಾಗಿದೆ ಮತ್ತು 3. ಸೊ ಅಲ್ಲಿಗೆ 2 × 3 ಬರೆದ್ರಿ ಅಂದರೆ ಪಕ್ಕದಲ್ಲಿ ಮತ್ತೆ 336ರಲ್ಲಿ 3 2 ಮತ್ತು 1 7. ಹಾಗೆ 54ರಲ್ಲಿ 2 3. ಈ ಎಲ್ಲ ಅಪವರ್ತನಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೆದಾಗ 3024 ಬರುತ್ತೆ. ಇಲ್ಲಿಗೆ ಬಂದಂತಹ ಮಾಸ ಮತ್ತು ಲಾಸಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೆದ್ರೆ 18,144 ಬರುತ್ತೆ. ಹಾಗೆ ಆ ಎರಡೂ ಸಂಖ್ಯೆಗಳು 336 × 54 ಮಾಡಿದರೆ 18,144 ಬರುತ್ತೆ. ಈಗ ಎರಡೂ ಕಡೆ ಅಬ್ಸರ್ವ್ ಮಾಡಿದಾಗ 18,144 ಎರಡರಲ್ಲೂ ಬರ್ತಾ ಇರೋದ್ರಿಂದಾಗಿ ನೀವು ಇಲ್ಲಿ ಸುಲಭವಾಗಿ ಹೇಳ್ಬೋದು ಎ ಇಂಟು ಬಿ ಇಸ್ ಈಕ್ವಲ್ ಟು ಹೆಚ್ ಇಂಟು ಎಲ್ ಅಂತೇಳಿ ನಾವು ತಾಳೆ ನೋಡಿದ್ದೀವಿ ಅಂಥೇಳಿ ಸುಲಭವಾಗಿ ಹೇಳ್ಬೋದು. ಇಲ್ಲಿಗೆ ಎರಡನೇ ಮೇನ್ನಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು ಮೂರನೇ ಮೇನ್ನಲ್ಲಿ ಕೆಳಗಿನ ಪೂರ್ಣಾಂಕಗಳ ಲಾಸ ಮತ್ತು ಮಾಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಒಂದನೇ ಮೇನ್ನಲ್ಲಿರುವ ಲೆಕ್ಕಗಳನ್ನು ಮಾಡಿದ್ದೀವಲ್ವಾ, ಅದೇ ರೀತಿಯಲ್ಲೇ ಮೂರನೇ ಮೇನ್ನಲ್ಲಿರುವಂಥ ಲೆಕ್ಕಗಳನ್ನು ಮಾಡಬಹುದು. ಚಿಕ್ಕ ಆಗಿರೋದ್ರಿಂದಾಗಿ ನೀವು ಸುಲಭವಾಗಿ ಜಸ್ಟ್ ಅವುಗಳ ಅಪವರ್ತನಗಳನ್ನು ಬರ್ಕೊಳ್ತೀರಾ. ಈಗ ನೋಡೋದಾದರೆ ಮೊದಲನೇ ಕ್ವಶನ್ನು 12, 15, 21. 12ರ ಅಪವರ್ತನಗಳನ್ನು ಬರಿತಾ ಹೋಗಬೇಕು, 15ರ ಅಪವರ್ತನಗಳನ್ನು ಬರಿತಾ ಹೋಗಬೇಕು, 21ರ ಅಪವರ್ತನಗಳನ್ನು ಬರಿತಾ ಹೋಗಬೇಕು. ಸೊ 12ರ ಅಪವರ್ತನಗಳನ್ನು ಬಂದ್ಬಿಟ್ಟು ನೀವು ನೋಡೋದಾದರೆ 2 × 2 × 3 ಮಾಡಿದ್ರೆ 12 ಬರುತ್ತೆ. ಅದೇ ರೀತಿ 15 ಬಂದ್ಬಿಟ್ಟು 3 × 5 ಮಾಡಬೇಕಾಗುತ್ತೆ. ಹಾಗೆ 21ರ ಅಪವರ್ತನಗಳು 3 × 7. ಈಗ ಮೂರೂ ಪದಗಳಲ್ಲಿ ಮೂರಲ್ಲೂ ಕಾಮನ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ಅಪವರ್ತನವನ್ನು ನೀವು ನೋಡಿದರೆ ಮೂರೂ ಸಂಖ್ಯೆಗಳಲ್ಲೂ ಸಾಮಾನ್ಯವಾಗಿರುವಂಥ ಅಪವರ್ತನ. ಹಾಗಾಗಿ ನೀವು ಸುಲಭವಾಗಿ ಹೇಳ್ಬೋದು ಮಾಸ ಈಸ್ ಈಕ್ವಲ್ ಟು 3 ಅಂತೇಳಿ. ಇದೇ ರೀತಿ ಲಾಸ ಬೇಕು ಅಂತ ಹೇಳಿದ್ರೆ ಮಾಸದಲ್ಲಿ ಬಂದಂಥ 3ಅನ್ನು ಒಂದು ಸರಿ ಬರ್ಕೊಂಡು ಉಳಿದೆಲ್ಲ ಅಪವರ್ತನಗಳನ್ನು ಗುಣಲಬ್ಧದ ರೂಪದಲ್ಲಿ ಬರೆದಾಗ ಲಾಸ ಈಸ್ ಈಕ್ವಲ್ ಟು 3 × 2 × 2 × 5 × 7 ಅಲ್ವಾ. ಅಲ್ಲಿಗೆ
ಈ ಎಲ್ಲ ಅಪವರ್ತನಗಳನ್ನು ಗುಣಲಬ್ಧ ಮಾಡಿ ಬರೆದಾಗ ಗುಣಾಕಾರ ಮಾಡಿದ ನಂತರದಲ್ಲಿ ಬರುವಂಥ ಗುಣಲಬ್ಧವೇ ಲಾಸ ಆಗಿರುತ್ತೆ. ಆ ಲಾಸ ಬಂದ್ಬಿಟ್ಟು ಏನು ಬರುತ್ತಪ್ಪ ಉತ್ತರ ಅಂತ ಹೇಳಿದ್ರೆ 420 ಬರುತ್ತೆ. ಓಕೆನಾ? ಸೊ ಇದಾದ ನಂತರದಲ್ಲಿ ಅವ್ರು ಕೇಳಿರೋದು ಮಾಸ ಕಂಡುಹಿಡಿಯಿರಿ ಮತ್ತು ಲಾಸ ಕಂಡುಹಿಡಿಯಿರಿ ಅಂತೇಳಿ. ಹಾಗಾಗಿ 1ನೇ ಕ್ವಶನ್ಗೆ ನಾವು ಕಂಪ್ಲೀಟಾಗಿ ಆನ್ಸರ್ ನೋಡಿದ್ವಿ. ಇನ್ನು 2ನೇ ಪ್ರಶ್ನೆ 17, 23, 29. ಇಲ್ಲಿ ಅಬ್ಸರ್ವ್ ಮಾಡಿದಾಗ 17, 23 ಮತ್ತು 29 ಅನ್ನುವಂಥ ಈ ಮೂರೂ ಸಂಖ್ಯೆಗಳು ಕೂಡ ಅವಿಭಾಜ್ಯ ಅಪವರ್ತನಗಳು. ಅಂದರೆ 17ಕ್ಕೆ 2 ಅಪವರ್ತನಗಳಿರೋದು, 1 ಮತ್ತು 17. 23ಕ್ಕೂ ಕೂಡ 2 ಅಪವರ್ತನಗಳು, 1 ಮತ್ತು 23. ಹಾಗೆ 29ಕ್ಕೂ ಕೂಡ 2 ಅಪವರ್ತನಗಳು, 1 ಮತ್ತು 29. ಹಾಗಾಗಿ ನೀವಿಲ್ಲಿ ಈ ಮೂರೂ ಸಂಖ್ಯೆಗಳ ಮಾಸವನ್ನು ನೀವು ಮೊದಲು ಬರೆಯೋದಾದರೆ ಮೂರೂ ಸಂಖ್ಯೆಗಳಲ್ಲಿ ಸಾಮಾನ್ಯವಾಗಿರುವಂಥ ಒಂದು ಸಂಖ್ಯೆ ಅದು 1 ಆಗಿರೋದ್ರಿಂದಾಗಿ ನೀವು ಮಾಸ ಇಸ್ ಈಕ್ವಲ್ ಟು 1 ಅಂತ ಬರೀಬೇಕಾಗತ್ತೆ. ಇನ್ನು ಲಾಸ ಬೇಕು ಅಂದರೆ 3ರಲ್ಲೂ 1 ಬಿಟ್ಟು ಬೇರೆ ಯಾವುದೇ ಸಂಖ್ಯೆ ಸಾಮಾನ್ಯವಾಗಿ ಇಲ್ಲದೇ ಇರೋದ್ರಿಂದಾಗಿ 17, 23 ಮತ್ತು 29 ಗುಣಾಕಾರದ ರೂಪದಲ್ಲಿ ಬರ್ಕೊಂಡು ಮೂರೂ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧವೇ ಆ ಮೂರು ಸಂಖ್ಯೆಗಳ ಲಾಸ ಆಗಿರುತ್ತೆ. ಸೊ ಎಷ್ಟು ಬರುತ್ತಪ್ಪ ಉತ್ತರ ಅಂದರೆ 11,339 ಬರುತ್ತೆ. ಓಕೆನಾ? ಇನ್ನು ಇದೇ ಮೇನ್ನಲ್ಲಿ ಬರುವಂತಹ ಕೊನೆಯ ಪ್ರಶ್ನೆಯನ್ನು ನೀವು ನೋಡೋದಾದರೆ 8, 9 ಮತ್ತು 25ರ ಅಪವರ್ತನಗಳನ್ನು ನೀವು ಬರಿತಾ ಹೋಗಬೇಕು. ಸೊ ಅದ ನಂತರದಲ್ಲಿ ಸಾಮಾನ್ಯವಾಗಿರುವ ಅಪವರ್ತನ ತಗೊಂಡ್ರೆ ಮಾಸ ಬರುತ್ತೆ. ನೋಡಿ 8 2 × 2 × 2 ಅಂತ ಬರಿಬೋದು. 9 3 × 3 ಅಂತ ಬರಿಬೋದು. 25 5 × 5 ಅಂತ ಬರಿಬೋದು. ಅಂದರೆ 3ರಲ್ಲೂ ಕೂಡ ಸಾಮಾನ್ಯವಾಗಿ ಇಲ್ಲದೆ ಇರೋದ್ರಿಂದಾಗಿ ಯಾವುದೇ ಸಂಖ್ಯೆ ನಾವು ಪಕ್ಕದಲ್ಲಿ 1 ಬರ್ಕೊಳ್ತೀವಿ. ಯಾಕೆ ಅಂದರೆ ಮಾಸ ಬರಿಬೇಕು ಅಂದರೆ 3ರಲ್ಲೂ ಸಾಮಾನ್ಯವಾಗಿರುವ ಸಂಖ್ಯೆಯನ್ನು ತಗೊಳ್ಬೇಕಾಗತ್ತೆ. ಆ ಸಂಖ್ಯೆ 1. ಹಾಗಾಗಿ ಮಾಸ ಈಸ್ ಈಕ್ವಲ್ ಟು 1 ಅಂತೇಳಿ ನೀವು ಬರಿತೀರಾ. ಇದಾದ ನಂತರದಲ್ಲಿ ಲಾಸ ಬೇಕಲ್ವಾ? ಇಲ್ಲೂ ಕೂಡ 3ರಲ್ಲೂ ಸಾಮಾನ್ಯವಾಗಿ ಯಾವುದೇ ಒಂದು ಅಪವರ್ತನ ಬರದೇ ಇರೋದ್ರಿಂದಾಗಿ ಅಂದರೆ 1 ಬಿಟ್ಟು ಬೇರೆದು ಯಾವುದೂ ಬರದೇ ಇರೋದ್ರಿಂದಾಗಿ ಮೂರೂ ಸಂಖ್ಯೆಗಳನ್ನು ಗುಣಾಕಾರ ಮಾಡಿ ಅದರ ಗುಣಲಬ್ಧವನ್ನು ನೀವು ಲಾಸ ಅಂತ ಕರಿತೀರಾ. 8 × 9 × 25 ಮಾಡಿದರೆ 1800 ಬರುತ್ತೆ. 1800 ಅನ್ನುವಂಥದ್ದು ಈ ಮೂರು ಸಂಖ್ಯೆಗಳ ಲಾಸ ಅಂಥೇಳಿ ನೀವು ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಅಲ್ಲಿಗೆ 3ನೇ ಮೇನ್ನಲ್ಲಿ ಬರುವಂತಹ ಮೂರೂ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇನ್ನು 4ನೇ ಮೇನ್ನಲ್ಲಿರೋದು ಸುಲಭವಾಗಿರುವಂಥದ್ದು 306 ಮತ್ತು 657ರ ಮಾಸ 9. ಹಾಗೆಯೇ ಅವುಗಳ ಲಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿಗೆ A × B = H × L ಸೂತ್ರವನ್ನು ಬಳಕೆ ಮಾಡಬೇಕು. 2 ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಮತ್ತು ಆ ಸಂಖ್ಯೆಯ ಮಾಸವನ್ನು ಕೊಟ್ಟಿದ್ದಾರೆ. ನೀವು ಲಾಸವನ್ನು ಕಂಡುಹಿಡಿಬೇಕು. ಅದರ ಪ್ರಕಾರ ಕೊಟ್ಟ 2 ಸಂಖ್ಯೆಗಳನ್ನು, ಒಂದು ಸಂಖ್ಯೆಯನ್ನು A ಅಂತ ತಗೊಳ್ತೀರಾ, ಇನ್ನೊಂದು ಸಂಖ್ಯೆಯನ್ನು B ಅಂತ ತಗೊಳ್ತೀರಾ. ಅದ್ರ ಪ್ರಕಾರ A = 306, B = 657, ಹಾಗೆಯೇ H = 9, L = ಕ್ವಶನ್ ಮಾರ್ಕ್. ಅಂದರೆ ಎಲ್ ನೀವು ಕಂಡುಹಿಡಿಬೇಕು. ಸೂತ್ರ ಬಂದುಬಿಟ್ಟು H × L = A × B. H ಅಂದರೆ 9 × L ಅಂತ ಹೇಳಿದರೆ ಕಂಡುಹಿಡಿಬೇಕು. ದಟ್ ಈಸ್ ಈಕ್ವಲ್ ಟು A × B ಅಂದರೆ 306 × 657. ಈಗ 9ರಿಂದ ನೀವು 306 ಅಥವಾ 657 ಭಾಗಾಕಾರ ಮಾಡಬಹುದು. ಸೊ 9ರಿಂದ 657 ನೀವು ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 73 ಬರುತ್ತೆ. ಅಲ್ಲಿಗೆ L = ಏನಾಗುತ್ತೆ ಅಂದರೆ 306 × 73. ಸೊ ಅಲ್ಲಿಗೆ L = 22,338 ಬರುತ್ತೆ. ಇದನ್ನು ನಾವು ಈ 2 ಸಂಖ್ಯೆಗಳ ಲಾಸ ಅಂತೇಳಿ ಸುಲಭವಾಗಿ ಹೇಳ್ಬೋದು. ಓಕೆನಾ? 4ನೇ ಪ್ರಶ್ನೆ ಆಯಿತು. ಇನ್ನು 5ನೇ ಪ್ರಶ್ನೆಯನ್ನು ನೋಡೋದಾದರೆ ಎನ್ದ ಯಾವುದೇ ಬೆಲೆಗೆ 6n 6n ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ n ಒಂದು ಸ್ವಾಭಾವಿಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್ಲು. ಈಗ 6n ಅಂತಕ್ಕಂಥ ಒಂದು ಸಂಖ್ಯೆಯನ್ನು ತಗೊಂಡು ಆ n ಇರುವ ಜಾಗದಲ್ಲಿ ನೀವು ಯಾವುದೇ ಸ್ವಾಭಾವಿಕ ಸಂಖ್ಯೆಗಳನ್ನು ಹಾಕಿದಾಗ ಅದನ್ನು ಗುಣಾಕಾರ ಮಾಡಿದಾಗ ಕೊನೆಗೆ ಬರುವ ಗುಣಲಬ್ಧ 0ಯಿಂದ ಎಂಡ್ ಆಗುತ್ತಾ ಅಂದರೆ ಬಿಡಿ ಸ್ಥಾನದಲ್ಲಿ 0 ಬರುತ್ತಾ ಅಂತ ಕೇಳಿದ್ದಾರೆ. ಈ ಉದಾಹರಣೆಗೆ ಕೊಟ್ಟಿರುವ ಪ್ರಕಾರ ಅವ್ರು ಹೇಳೋ ಪ್ರಕಾರ n = 1, 2, 3, 4 ಅಂತ ತೊಗೊಳ್ತೀವಿ. ಯಾಕಂದರೆ n ಸ್ವಾಭಾವಿಕ ಸಂಖ್ಯೆ ಅಂತ ಕೊಟ್ಟಿರೋದ್ರಿಂದ ಅಲ್ಲಿಗೆ n ಇರೋ ಜಾಗದಲ್ಲಿ 1 ಹಾಕಿದರೆ 6 ಅಂದರೆ 6 ಬರುತ್ತೆ. 6 ಮಾಡಿದ್ದೀವಿ ಅಂದರೆ 6 × 6 36 ಬರುತ್ತೆ. 6 ಮಾಡಿದ್ರಿ ಅಂದರೆ 6 × 6 × 6 ಮಾಡಿದರೆ 216. ಈ ಮೂರೇ ಸಂಖ್ಯೆಗಳನ್ನು ನೋಡಿದಾಗ ಮೂರೂ ಸಂಖ್ಯೆನಲ್ಲೂ ಬಿಡಿ ಸ್ಥಾನದಲ್ಲಿ 6 ಬರ್ತಾ ಇದೆ.
ಇದನ್ನು ಕಂಟಿನ್ಯೂ ಮಾಡಿದರೆ ಅಂದರೆ 6 ಮಾಡಿ ಗುಣಲಬ್ಧವನ್ನು ಕಂಡಿಡಿದ್ರೂ ಕೂಡ ಅದರಲ್ಲೂ ಬಿಡಿ ಸ್ಥಾನದಲ್ಲಿ 6 ಬರುತ್ತೆ. ಅಂದರೆ ಕಂಟಿನ್ಯೂ ಆಗಿ ಬಿಡಿ ಸ್ಥಾನದಲ್ಲಿ 6 ಬರ್ತಾ ಇದೆ. ಅವ್ರು ಕೇಳಿದ್ದಾರೆ ಬಿಡಿ ಸ್ಥಾನದಲ್ಲಿ 0 ಬರಬಹುದೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಬರಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದಾಗಿ ನೀವು ಸುಲಭವಾಗಿ ಹೇಳ್ತೀರಾ 6n ಎನ್ದ ಯಾವುದೇ ಬೆಲೆಗೆ 0ಯಿಂದ ಅಂತ್ಯಗೊಳ್ಳುವುದಿಲ್ಲ ಅಂತೇಳಿ ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡೋದಾದರೆ 7 × 11 × 13 ಪ್ಲಸ್ 13 ಮತ್ತು 7 × 6 × 5 × 4 × 3 × 2 × 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿರುವಂಥ ಸಂಖ್ಯೆಗಳನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳಲಿಕ್ಕೆ ಕಾರಣ ಏನು? ಆ್ಯಕ್ಚುಯಲ್ ಆಗಿ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದರಲ್ಲಿ ಪ್ಲಸ್ 13 ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ ಪ್ಲಸ್ 5 ಕೊಟ್ಟಿದ್ದಾರೆ. ಆದರೆ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿಬೇಕು ಅಂದರೆ ಏನೋ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವನ್ನು ನಾವು ಅವಿಭಾಜ್ಯ ಸಂಖ್ಯೆ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಈಗ ಒಂದನೇದನ್ನು ನೋಡಿದಾಗ 7 ಅವಿಭಾಜ್ಯ ಸಂಖ್ಯೆ, 11 ಅವಿಭಾಜ್ಯ ಸಂಖ್ಯೆ, 13 ಅವಿಭಾಜ್ಯ ಸಂಖ್ಯೆ. ಆದರೆ ಪ್ಲಸ್ 13 ಇರೋದ್ರಿಂದಾಗಿ ಅದು ಹೇಗೆ ಸಾಧ್ಯ ಅನ್ನೋದನ್ನು ಹೇಳಬೇಕು. ವೆರಿ ಸಿಂಪಲ್. ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಪ್ಲಸ್ ಇರೋದ್ರಿಂದ ಪ್ಲಸ್ನ ಈ ಕಡೆ ಬಲಭಾಗದಲ್ಲಿರುವಂಥ 13 ಎಡಭಾಗದಲ್ಲಿರುವಂಥ 13 ಕಾಮನ್ನಾಗಿ ಒಂದು ಸರಿ ತೆಗೆದ್ರಿ ಅಂದರೆ 7 × 11 ಪ್ಲಸ್ 1 ಆಗುತ್ತೆ. 11 ಪ್ಲಸ್ 1 ಇರೋದ್ರಿಂದಾಗಿ 7 × 11 ಮಾಡಿದರೆ 77 ಬರುತ್ತೆ, ಪ್ಲಸ್ 1 ಮಾಡಿದರೆ 78. ಈಗ 13 × 78 ಬಂದಿರೋದ್ರಿಂದಾಗಿ 78 ಒಂದು ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರೆದಾಗ 13 × 2 × 3 × 13 ಬರಿಬೋದು. ಈಗ ನೋಡಿದರೆ ಎಲ್ಲ ಸಂಖ್ಯೆಗಳು ಅವಿಭಾಜ್ಯ ಆಗಿದ್ದಾವೆ. ಆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವನ್ನು ಮಾಡಿದಾಗ ನಮಗೆ ಬರುವಂಥ ಸಂಖ್ಯೆ ಏನಾಗಿರುತ್ತೆ? ಅದು ಸಂಯುಕ್ತ ಸಂಖ್ಯೆ ಆಗಿರುತ್ತೆ. ಇದೇ ರೀತಿ ಇನ್ನೊಂದು ಸಂಖ್ಯೆಯನ್ನು ನೋಡೋದಾದರೆ ಇನ್ನೊಂದು ಸಂಖ್ಯೆಯನ್ನು ಪಕ್ಕದಾಗ ಏನು ಕೊಟ್ಟಿದ್ದಾರೆ ಅಂದರೆ 7 × 6 × 5 × 4 × 3 × 2 × 1 ಪ್ಲಸ್ 5 ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಬಲಭಾಗ ಮತ್ತು ಎಡಭಾಗ ಪ್ಲಸ್ನ ಪಕ್ಕದಲ್ಲಿ ಎರಡೂ ಸೈಡಲ್ಲಿರುವ 5ಅನ್ನು ಕಾಮನ್ನಾಗಿ ತೆಗೆದ್ರಿ ಅಂತ ಹೇಳಿದರೆ ನೀವು ಸುಲಭವಾಗಿ ಹೇಳ್ಬೋದು ಅಂದರೆ 5 ಕಾಮನ್ನಾಗಿ ಹೊರಗಡೆ ತೆಗೆದ್ರಿ ಅಂದರೆ 7 × 6 × 4 × 3 × 2 × 1 ಪ್ಲಸ್ 1 ಅಂತೇಳಿ ಆ ಪ್ಲಸ್ 1 ಬಿಟ್ಟು ಈ ಕಡೆ ಇರೋದನ್ನು ಕಂಪ್ಲೀಟಾಗಿ ಗುಣಾಕಾರ ಮಾಡಿದಾಗ ಗುಣಲಬ್ಧ 1008 ಬರುತ್ತೆ. ಪ್ಲಸ್ 1 ಮಾಡಿದರೆ 1009 ಬರುತ್ತೆ. ಈ 1009 ಅನ್ನೋದು ಕೂಡ ಒಂದು ಅವಿಭಾಜ್ಯ ಅಪವರ್ತನ ಆಗಿರೋದ್ರಿಂದಾಗಿ 5 × 1009 ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಬರೆದಿರೋದ್ರಿಂದಾಗಿ ಇದು ಕೂಡ ಸಂಯುಕ್ತ ಸಂಖ್ಯೆ. ಹಾಗಾಗಿ ಒಟ್ಟಾರೆಯಾಗಿ ಈ ಎರಡೂ ಸಂಖ್ಯೆಗಳು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿರೋದ್ರಿಂದಾಗಿ ಅಥವಾ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಆಗಿರೋದ್ರಿಂದಾಗಿ ಈ ಎರಡು ಸಂಖ್ಯೆಗಳನ್ನು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ. ಅಲ್ಲಿಗೆ 6ನೇ ಪ್ರಶ್ನೆಯನ್ನು ನೀವು ಸುಲಭವಾಗಿ ಸಾಲ್ವ್ ಮಾಡಿದ್ರಿ. ಇನ್ನು ಕೊನೆಯದಾಗಿ 7ನೇ ಪ್ರಶ್ನೆ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷಗಳನ್ನು ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರೂ ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ? ತುಂಬ ಸುಲಭ ಇರೋದು. ಏನಪ್ಪ ಅಂದರೆ ಅವರಿಬ್ಬರು ಕೆಪಾಸಿಟಿ ಕೊಟ್ಟಿದ್ದಾರೆ. ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ ಅಥವಾ ಸ್ಟೇಡಿಯಂ ಇದೆ, ಸ್ಟೇಡಿಯಮ್ಮಿನ ಸುತ್ತ ರನ್ನಿಂಗ್ ರೇಸ್ ಬಿಟ್ಟರು ಅಂದರೆ ಒಬ್ಬ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಸೋನಿಯಾ ಏನು ಮಾಡ್ತಾಳೆ ಅಂದರೆ ಕಂಪ್ಲೀಟ್ ಒಂದು ರೌಂಡ್ ಸುತ್ತಲಿಕ್ಕೆ 18 ನಿಮಿಷ ತೊಗೊಳ್ತಾಳೆ. ಅದೇ ರೌಂಡನ್ನು ಕಂಪ್ಲೀಟ್ ಮಾಡಲಿಕ್ಕೆ ರವಿ ಏನು ಮಾಡ್ತಾನೆ 12 ನಿಮಿಷ ಟೈಮ್ ತೊಗೊಳ್ತಾನೆ. ಸಪೋಸ್ ಅವರಿಬ್ಬರನ್ನ ಆರಂಭಿಕ ಸ್ಥಳದಿಂದ ಒಟ್ಟಿಗೆ ಬಿಟ್ವಿ ಅಂದರೆ ಕಂಪ್ಲೀಟ್ ಆ ರೌಂಡ್ಗಳನ್ನು ಸುತ್ತುತ್ತಾ ಬಂದಾಗ ಇಬ್ಬರು ಒಂದೇ ಆರಂಭಿಕ ಜಾಗದಿಂದ ಏನು ಬಿಟ್ಟಿದ್ವಿ ಆ ಜಾಗವನ್ನು ಮತ್ತೆ ತಲುಪಬೇಕು ಅಂದರೆ ಎಷ್ಟು ಸುತ್ತಿನ ನಂತರ ಬಂದು ತಲುಪ್ತಾರೆ ಅಂಥೇಳಿ ಇದನ್ನು ಕಂಡುಹಿಡಿಬೇಕು ಅಂದರೆ ವೆರಿ ಸಿಂಪಲ್. 18 ಮತ್ತು 12ರ ಲಾಸ ಕಂಡುಹಿಡಿಬೇಕು. 18ರ ಅಪವರ್ತನಗಳನ್ನು ಬರೆದ್ರೆ 2 × 3 × 3, 12ರ ಅಪವರ್ತನಗಳ ಬರೆದ್ರೆ 2 × 2 × 3. ಅಲ್ಲಿಗೆ ಎರಡರಲ್ಲೂ ಕಾಮನ್ ಆಗಿರುವಂಥದ್ದು 2 ಮತ್ತು 3 ಹಾಗೆ ಬರ್ಕೊಂಡು ಇಂಟು ಲಾಸ ಬೇಕು ಅಂದರೆ 2 × 3 ಜೊತೆಗೆ 18ರಲ್ಲಿ ಉಳಿದಂಥ ಅಪವರ್ತನ 3 ಮತ್ತು 2ಅನ್ನು ತಗೊಂಡಾಗ ಈ ಎಲ್ಲ ಸಂಖ್ಯೆಗಳ ಅಪವರ್ತನ 36 ಬರುತ್ತೆ. ಇದರರ್ಥ 36 ನಿಮಿಷಗಳ ನಂತರ ಮತ್ತೆ ಅವರಿಬ್ಬರು ಒಟ್ಟಿಗೆ ಭೇಟಿ ಆಗ್ತಾರೆ ಅಂತೇಳಿ ಅರ್ಥ. ಬಟ್ ಅವರಿಬ್ಬರ ರೌಂಡ್ಸ್ ಹೆಚ್ಚು ಕಡಿಮೆ ಇರ್ತದೆ. ಆದರೆ 36 ನಿಮಿಷದ ನಂತರ ಇಬ್ಬರು ಸ್ಟಾರ್ಟಿಂಗ್ ಪಾಯಿಂಟಿಗೆ ಮತ್ತೆ ಬಂದು ಸೇರ್ತಾರೆ ಅಂಥೇಳಿ ಈ ಒಂದು ಅರ್ಥವನ್ನು ಕೊಡ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ಸುಲಭವಾಗಿ ನಾವು ಹೇಳ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಭ್ಯಾಸ 1.1ರಲ್ಲಿ ಬರುವಂತಹ 7 ಪ್ರಶ್ನೆಗಳನ್ನು
ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಅಭ್ಯಾಸದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.